ವಿಜಯ್ ರಾಘವೇಂದ್ರ ಅವರು ಅವ್ರಿಗೆ ಗೊತ್ತಿಲ್ಲದೇ ಒಂಥರ ಮೋಸ್ಟ್ ವ್ಯಾಲ್ಯೂಬಲ್ ನಟ ಆಗ್ತಾ ಇದ್ದಾರೆ ಇಂಡಸ್ಟ್ರಿಗೆ ಅಂತ ಅನ್ಸುತ್ತೆ. ಬಿಕಾಸ್ ಅವರ ಈ ಎಕ್ಸ್ಪ್ಲೋರೇಷನ್ ಏನಿದೆ, ಹಳೆ ರೂಟ್ ಏನಿತ್ತು ಅದು ವರ್ಕ್ ಆಗಲಿಲ್ಲ ಅನ್ನೋದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಅವರು ಮಾಡ್ಕೊಂಡು ಬಂದಿರುವಂಥ ಪ್ರಯತ್ನಗಳು ಈ 5 ವರ್ಷಗಳಲ್ಲಿ ತುಂಬಾ ವೆರೈಟಿ ಆಗಿದ್ವು. ಆ್ಯಂಡ್ ಅವೆಲ್ಲವಕ್ಕೂ ಸ್ಲೋ ಆಗಿ ಒಂದು ಲೈನ್ ಅಂತ ಸಿಗ್ತಾ ಇದೆ. ಈಗ ಈ ರೀತಿಯ ಪ್ರಯತ್ನಗಳೇ ಮುಂದಿನ ಸಾಲಿನಲ್ಲಿ ಬರ್ತಾ ಇದ್ದಾವೆ, ಪ್ರೇಕ್ಷಕರನ್ನ ಇಂಪ್ರೆಸ್ ಮಾಡ್ತಾ ಇದ್ದಾವೆ ಕೂಡ. ಸೊ ಅದೇ ನಿಟ್ಟಿನಲ್ಲಿ ಮತ್ತೆ ಅವರು ಬರ್ತಾ ಇದ್ದಾರೆ ಈ ಸಾರಿ ವೆಬ್ ಸೀರೀಸ್ನ ಜೊತೆ OTTನಲ್ಲಿ. ಅದರ ಹೆಸರೇ ರಾಕ್ಷಸ ಅಂತ. ZEE5ನವರು ತಗೊಂಡಿರೋ ಇನಿಷಿಯೇಷನ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ಕಾಂಟೆಂಟ್ ಅಂದರೆ ವೆಬ್ ಸೀರೀಸ್, ವೆಬ್ ಕಾಂಟೆಂಟ್ ನಮ್ಮಲ್ಲಿ ಇಲ್ಲ, ಅದನ್ನು ತೊಗೊಂಡು ಬರಬೇಕು ಅನ್ನೋ ಹಠ, ಪ್ಯಾಷನ್, ಅದರಿಂದ ಅವರು ಆ ಕಡೆ ವರ್ಕನ್ನು ಶುರು ಮಾಡಿದರು. 6 ಪ್ರಾಜೆಕ್ಟ್ಗಳನ್ನು ಬೇರೆ ಬೇರೆ ಪ್ರೊಡ್ಯೂಸರ್ಗಳ ಜೊತೆ ಸೇರಿ ತರೋದಕ್ಕೆ ಪ್ಲ್ಯಾನ್ ಆಗಿತ್ತು ಅಂತ ಹೇಳಿದರು. ಸೊ ಅದೇ ಲೈನ್ನಲ್ಲಿ ಅಯ್ಯನ ಮನೆ ಬಂತು, ಶೋಧ ಬಂತು, ಆ್ಯಂಡ್ ದೆನ್ ಮಾರಿಗಲ್ಲು ಬಂತು. ಅಯ್ಯನ ಮನೆ ಒಂದಷ್ಟು ಸದ್ದನ್ನು ಮಾಡ್ತು, ಅಟೆನ್ಷನ್ನ ಪಡ್ಕೊಳ್ತು, ನಂಬರ್ಸನ್ನು ನೋಡ್ತು. ಬಟ್ ಮುಂದಿನ ವೆಬ್ ಸೀರೀಸ್ಗಳಿಗೆ ಅಂಥ ಅಟೆನ್ಷನ್ ಸಿಗಲಿಲ್ಲ. ಸ್ಪೆಷಲಿ ಮಾರಿಗಲ್ಲು ಇನ್ನೂ ತುಂಬ ಬೆಟರ್ ಆಗಿ ಮೂಡಬಹುದಿತ್ತು ಅಂತ ಅನ್ನೋ ಭಾವನೆ ಬಂದಿತ್ತು. ಬಟ್ ಈಗ ಈ ಟ್ರೈಲರ್ನ ನೋಡಿದ್ರೆ ಡೆಫಿನೆಟ್ಲಿ ಇದು ಸದ್ದು ಮಾಡುತ್ತೆ, ಒಂದು ಒಳ್ಳೆ ಕಾಂಟೆಂಟ್ ಇದೆ, ಎಂಗೇಜಿಂಗ್ ಕಾಂಟೆಂಟ್ ಇದೆ ಅಂತ ಅನ್ನಿಸ್ತಾ ಇದೆ ಮೊದಲ ವಾಚ್ನಲ್ಲೇನೆ. ಸೊ ರಾಕ್ಷಸ ಇದನ್ನು ಸುಹಾನ್ ಪ್ರಸಾದ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದೊಂದು ಕನ್ನಡದ ವೆಬ್ ಸೀರೀಸ್. ಆ್ಯಂಡ್ ಸ್ಪೆಷಲಿ ಏನಂದರೆ ಇದರಲ್ಲಿ ಉತ್ತರ ಕರ್ನಾಟಕದ ಭಾಷೆಯನ್ನು ಬಳಸಿರುವಂಥದ್ದು. ಇಡೀ ವೆಬ್ ಸೀರೀಸ್ ಆ ಬ್ಯಾಕ್ಡ್ರಾಪ್ನಲ್ಲೇ ಸೆಟ್ ಆಗಿದೆ. ಆಗಲೇ ಹೇಳಿದ ಹಾಗೆ ZEE5ನವರ ಪ್ರಯತ್ನದಲ್ಲಿ ಇದು 4ನೇಯದು. ಆ್ಯಂಡ್ ಇದಕ್ಕೆ ಕೈ ಜೋಡಿಸಿರುವಂಥವ್ರು ತರುಣ್ ಸುಧೀರ್ ಅವರು, ಅವರ ಪ್ರೊಡಕ್ಷನ್ ಹೌಸ್ನಿಂದ. ಅವರ ಹೆಸರಿದೆ ಅಂದರೆ ಅಲ್ಲಿ ಒಂದಷ್ಟು ಕ್ರೆಡಿಬಿಲಿಟಿನ ನಾವು ಕಾಣ್ಬೋದು, ಆ ಹೋಲ್ಡ್ ಅವರಿಗಿದೆ. ಸೊ ಅದೇ ರೀತಿಯೇ ಇತ್ತು ಟ್ರೈಲರ್. ಇಲ್ಲಿ ಈ ಊರಿನಲ್ಲಿ ಕೊಲೆಗಳು ಆಗ್ತಾ ಇವೆ, ಬಟ್ ಎಲ್ಲರ ಸಂದೇಹ ಇರೋದು ಅಲ್ಲಿರೋ ಮೊಸಳೆ ಮೇಲೆ. ಟ್ರೈಲರ್ನಲ್ಲಿ ಹಾಗೇ ತೋರಿಸಿದ್ದಾರೆ, ಅದಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಈ ಎಲ್ಲ ವಿಷಯಗಳಿಗೂ ಅದೇ ಕಾರಣ ಅನ್ನೋ ಹಾಗೆ. ಬಟ್ ಅಫ್ಕೋರ್ಸ್ ಇಲ್ಲಿ ಇದನ್ನು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಲೇಯರ್ಗಳಿದ್ದಾವೆ, ಅದಂತೂ ನಿಜ. ಬಿಕಾಸ್ ಒಂದು ಒಳ್ಳೆ ಥ್ರಿಲ್ಲರ್ ಯಾವತ್ತೂ ಒನ್ ಸೈಡೆಡ್ ಆಗಬಾರ್ದು. ಈ ಈರುಳ್ಳಿ ಥರ ಒಂದೊಂದಾಗಿ ಲೇಯರ್ನ ಬಿಡಿಸ್ಕೊಳ್ತಾ ಹೋಗಬೇಕು ಮುಂದೆ ಹೋದ ಹಾಗೆ. ಸೊ ಟ್ರೈಲರ್ನಲ್ಲಿ ಬೇಕಂತಲೇ ಎಲ್ಲ ಫೋಕಸ್ನ ಮೊಸಳೆ ಮೇಲೆ ಹಾಕಿದ್ದಾರೆ. ಬಟ್ ಡೆಫಿನೆಟ್ಲಿ ಕಥೆ ಇದರ ಸುತ್ತ ಮತ್ತೆ ಇನ್ನು ಹಲವಾರು ವಿಷಯಗಳ ಸುತ್ತ ಇರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ಸೋ ಇದು ತಮಿಳು ವೆಬ್ ಸೀರೀಸ್ನ ಅಡ್ಯಾಪ್ಟೇಷನ್. ನನಗೆ ಇದು ಫ್ರೆಶ್ ಆಗೇ ಇರುತ್ತೆ. ಆ್ಯಂಡ್ ನಾನು ಶೋಧ ಸೀರೀಸ್ ಟೈಮ್ನಲ್ಲೂ ಹೇಳಿದ್ದೆ, ಈಗ ಡೆಫಿನೆಟ್ಲಿ ಈ ಸ್ಪೇಸ್ನಲ್ಲಿ ರೀಮೇಕ್ ಆಗಲಿ ಅಥವಾ ಅಡ್ಯಾಪ್ಟೇಷನ್ ವೆಬ್ ಸೀರೀಸ್ಗಳಾಗಲಿ ಬಂದರೂ ಸಹ ತೊಂದರೆ ಇಲ್ಲ ಅಂತ. ಜನ ಕನ್ನಡ ಕಾಂಟೆಂಟ್ನ ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಅದೊಂದು ಹ್ಯಾಬಿಟ್ ಆಗಬೇಕು. ಸೊ ಹಾಗಾಗಿ ಸ್ಪೆಷಲಿ ಈ ವೆಬ್ ಸೀರೀಸ್ ಸ್ಪೇಸ್ನಲ್ಲಿ ಡಿಜಿಟಲ್ ಕಾಂಟೆಂಟ್ನಲ್ಲಿ ಅಡ್ಯಾಪ್ಟೇಷನ್ಸ್ಗೆ ನಾನಂತೂ ವೆಲ್ಕಮಿಂಗ್ ಆಗಿದ್ದೀನಿ. ಹೆಚ್ಚು ಜನ ಇದನ್ನು ಕನ್ಸ್ಯೂಮ್ ಮಾಡಬೇಕಷ್ಟೇ, ಅದೊಂದು ಸೈಕಲ್ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕಷ್ಟೇ. ಅದರಲ್ಲೂ ಇಲ್ಲಿ ಉತ್ತರ ಕರ್ನಾಟಕದ ಭಾಷೆಯನ್ನು ತಗೊಂಡಿದ್ದಾರೆ, ಅದೊಂದು ಒಳ್ಳೆ ಅಟೆಂಪ್ಟ್. ಸೊ ಲೆಟ್ಸ್ ಸಿ, ಥ್ರಿಲ್ಲರ್ಗಳ ಆರ್ಭಟ ನಡೀತಾ ಇದೆ ಈಗ ನಮ್ಮಲ್ಲಿ ಸದ್ಯಕ್ಕೆ. ಸೊ ಇದು ಹೇಗಿರುತ್ತೆ, ಇದರಲ್ಲಿ ಏನೇನಿರುತ್ತೆ ಅಂತ. ಈ ವೆಬ್ ಸೀರೀಸ್ ZEE5ನಲ್ಲಿ ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಾ ಇದೆ, ಇದೇ ಶುಕ್ರವಾರ. ಸೊ ನೀವಿನ ಟ್ರೈಲರ್ನ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಂಡ್ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಅಲ್ಲಿ ಕೆಳಗಡೆ ತಿಳಿಸಿ ಅಂತ ಕೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಆಲ್ಸೋ ತುಂಬ ದಿನಗಳ ನಂತರ ಒಂದು ಕಾಂಟೆಂಟ್ ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನು ಹೋಗಿ ನೋಡಿ ಅಂತ ಹೇಳ್ತೀನಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.